ಎಲ್ರಿಗೂ ಗೊತ್ತಿರೋ ಪ್ರಕಾರ ಮೇಘಾ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ರೆಡಿ ಆಗಿದ್ದೀರಾ? ಅವರು ಜೊತೆಯಲ್ಲಿ ಹೆಣ್ಮಕ್ಳಿಗೆಲ್ಲ ಗೊತ್ತೇ ಇರ್ತಾರಪ್ಪ ಆ ಸೀರಿಯಲ್ ಜೊತೆಯಲ್ಲಿ. ಹೌದಾ? ಹೆಣ್ಮಕ್ಳು ವಾಯ್ಸೇ ಬರ್ತಾ ಇಲ್ಲ. ಓ ಸೂಪರ್, ಈ ಕಡೆಯಿಂದ ಜಾಸ್ತಿ ಬರ್ತಾ ಇದೆ. ಓಕೆ, ನಮ್ಮ ಕಿರುತೆರೆಯಲ್ಲಿ ಜೊತೆ ಸೀರಿಯಲ್ ಅಲ್ಲಿ ನಮ್ಮ ಕಿರುತೆರೆಗೆ ಬಂದಿದ್ದಾರೆ. ಮತ್ತೆ ಟ್ರಿಪಲ್ ರೈಡಿಂಗ್ ಅನ್ನೋ ಸಿನಿಮಾ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಕೈವಾ ಸಿನಿಮಾ ಅದ್ಭುತವಾಗಿ ಓಡ್ತಾ ಇದೆ. ನಮ್ಮ ಡಿ ಬಾಸ್ ಅವ್ರನ್ನ ಲಾಂಚ್ ಮಾಡಿಕೊಟ್ಟಿದ್ದು. ಸೊ ಅವ್ರನ್ನ ಇವಾಗ ವೇದಿಕೆ ಮೇಲೆ ಸ್ವಾಗತ ಮಾಡೋಣ. ಬರ್ಲಿ ಮತ್ತೆ ಜೋರಾದ ಚಪ್ಪಾಳೆ ಸ್ವಾಗತ ಮಾಡೋಣ ನಮ್ಮ ಅದ್ಭುತವಾದ ನಟಿ ಬ್ಯೂಟಿಫುಲ್ ಮೇಘಾ ಶೆಟ್ಟಿ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ವೈಭವದ ಪ್ರೀತಿಸುವ ಕೇಳು ಕಣ್ಣಕ ಝುಮ್ತದಿ ಕಡತಕ ತಕ ದಿತ್ತ ಕಣ್ಣಕ ಝುಮ್ತದಿ ತದ್ದಿತ್ತಂ ತರ್ಗಟಕ ದಿತ್ತಂ ತದ್ಧಿಂ ತತ್ತಗಣಂ ತತ್ತಕ ಝಂ ತತಜ್ಜಂ ತತ್ತದಿತ ಸದ್ಧಣತ ತರ್ಗಟಂ 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 ಅದ್ಭುತವಾಗಿ ಮಾಡಿದ್ರಿ. ಹಂಪಿ ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದಾರೆ.
ಅದೆಲ್ಲ ಇವ್ರು ಕೇಳಿದ್ನ ನಾನು. ಎಲ್ಲರೂ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ನೀರು ಕುಡ್ದವ್ರೆ, ಪಾನಕ ಕುಡ್ದವ್ರೆ, ಅದಷ್ಟೇ. ಹಾಂ, ಮುಂದಕ್ಕೆ ಹೋಗಿ. ತುಂಬ ಖುಷಿ ಆಯಿತು. ಹಂಪಿಗೆ ನಾನಿದು ಎಷ್ಟನೇ ಸತಿ ಬರ್ತಿದ್ದೀನೋ ನಂಗೆ ನಿಜವಾಗ್ಲೂ ನೆನಪಿಲ್ಲ. ಹಂಪಿ ಅಂದರೆ ನಂಗೆ ತುಂಬಾ ಇಷ್ಟ. ಇಲ್ಲಿ ಕಾರ್ಯಕ್ರಮ ಅಂದರೆ ನಾನು ಯಾವತ್ತೂ ಮಿಸ್ ಮಾಡಲ್ಲ, ಯಾವತ್ತೂ ಇಲ್ಲ ಅನ್ನಲ್ಲ. ಮೊದಲು ಬರ್ತೀನಿ ಅಂತ ನಾನು ಹೇಳಿರ್ತೀನಿ. ತುಂಬ ಖುಷಿ ಆಯಿತು. ಟೈಮ್ 10 ಗಂಟೆ ಅನಿಸುತ್ತೆ ಅಲ್ಲ ಈಗ, ಹಾರ್ಡ್ಲಿ 10 ಗಂಟೆ ಆದರೂ ಇಷ್ಟು ಕ್ರೌಡ್ ನೋಡೋ ತುಂಬ ಖುಷಿ ಆಗ್ತದೆ. ಮೊನ್ನೆ 2 ದಿನದ ಇವೆಂಟ್ ಬಗ್ಗೆನೂ ಎಲ್ಲ ಹೇಳ್ತಾ ಇದ್ರು. 3 ಗಂಟೆವರೆಗೂ ಎಲ್ಲ ಜನ ಈಗ ಎಷ್ಟಿದ್ದೀರೋ ಅಷ್ಟೇ ಜನ ಇದ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು. ಆಮೇಲೆ ಈ ಒಂದು ಇವೆಂಟ್ ಕೂಡ ಅಷ್ಟೇ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಎಲ್ಲರೂ ಈ ಕಡೆ ತಿರುಗಿ ನೋಡೋ ಥರ ಒಂದು ಹಂಪಿ ಉತ್ಸವನ ಮಾಡಿದ್ದಾರೆ. ಇದಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ಕಲಾವಿದರಿಗೂ ತುಂಬ ಅಂದರೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದೀರಾ. ಈ ಪ್ರೀತಿ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ತಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.